ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ರಿ ನೀವೆಲ್ಲ ಇವತ್ತು ನಿಮಗೆ ಪಾಲಕದ ಒಂದು ರೆಸಿಪಿ ಹೇಳ್ತೀನಿ ಮನೆಯೊಳಗೆ ಸ್ವಲ್ಪ ಪಾಲಕ್ ಬೀಜ ಇದ್ದು ಹಾಕಿದ್ದೆ ನೋಡೋಣ ಹುಟ್ತಾವ ಇಲ್ಲ ಅಂತಂದ ನೋಡ್ರಿ ಎಷ್ಟು ಮಸ್ತ್ ಪಾಲಕ್ ಆಗೈತಿ ಆಮೇಲೆ ನನಗೆ ಇವತ್ತು ನಾ ಏನು ಮಾಡ್ತೇನೆ ಅಂದರೆ ಪಾಲಕದ ಬಜ್ಜಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಈ ಪಾಲಕ್ ಬಜ್ಜಿ ಮಾಡೋಕೆ ಪಾಲಕ್ ಎಲೆ ಇಷ್ಟ ಸೈಜ್ ಇರಬೇಕು ಇದಕ್ಕಿಂತ ದೊಡ್ಡ ಇರಬಾರ್ದು ಎಲೆ ದೊಡ್ಡ ಅದು ಅಂತಂದ್ರೆ ಬಜ್ಜಿ ಭಾಳ ದೊಡ್ಡ ಆಗ್ತಾವೆ ಅದಕ್ಕೆ ನಾನು ಆದಷ್ಟು ಸಣ್ಣ ಸಣ್ಣ ಎಲೆನ ಕಟ್ ಮಾಡ್ಕೊಳಕತ್ತೀನಿ ಸೊ ಬಜ್ಜಿ ಮಾಡೋಕೆ ನನಗೆ ಎಷ್ಟು ಎಲೆ ಬೇಕು ನೋಡೋ ಅಷ್ಟು ನಾ ಎಲೆನ ಕಟ್ ಮಾಡ್ಕೋತೀನಿ ಈಗ ಈ ಬಜ್ಜಿ ಒಳಗೆ ಹಾಕಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಬೇಕಾಗ್ತೈತಿ ಒಂದು 2-3 ಎಸಳು ಕರಿಬೇವನ್ನ ಹರ್ಕೊಳಕತ್ತೀನಿ ಸೊ ನಡೀರಿನ ಪಾಲಕ್ ಬಜ್ಜಿ ಮಾಡೋದು ಹೆಂಗೆ ಅಂತ ನೋಡೋಣ ಭಾಳ ಈಸಿ ರೆಸಿಪಿ ಐತಿ ಈಗೇನಂದ್ರೆ ಈ ಪಾಲಕ್ ಅಷ್ಟೂ ಕ್ಲೀನಾಗಿ ವಾಶ್ ಮಾಡ್ಬೇಕು ಸ್ವಚ್ಛಗೆ ತೊಳೆದು ನೀರೆಲ್ಲ ಆರಿಸ್ಕೋಬೇಕು ಇವನ್ನ ಸೊ ಇವನ್ನ ಸೈಡ್ ಇಡ್ತೇನೆ ನಾನು ಈಗ ಫಸ್ಟ್ ಹಿಟ್ಟು ಕಲಿಸ್ಕೋತೀನಿ ಒಂದು ಬೌಲ್ನಾಗ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಕಡ್ಲೆ ಹಿಟ್ಟನ್ನು ಸಾಣಿಸ್ಕೊಂಡು ತೊಗೊರಿ ನೆಕ್ಸ್ಟ್ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ ಆಮೇಲೆ 2 ಸ್ಪೂನು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿ ಆಗ್ತಾವೆ ಸೊ ಇವೆರಡು ಹಾಕೋರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಈಗ ಈ ಹಿಟ್ಟಿಗೆ 1 ಸ್ಪೂನ್ನಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನದ ಪುಡಿ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ ಧನಿಯಾ ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿರಿ ನೆಕ್ಸ್ಟ್ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳತ್ತೀನಿ 1 ಸ್ಪೂನು ಕೆಂಪು ಖಾರದ ಪುಡಿ ಜೀರಿಗೆ ನೆಕ್ಸ್ಟ್ ಅಜ್ವಾಯಿನ ಹಾಕ್ಕೊಳತ್ತೀನಿ ಸೊ ಇವೆಲ್ಲ ಹಾಕಿಂದ ಏನಂದ್ರೆ ಫಸ್ಟ್ ಹಿಟ್ಟಿನ ಜೊತೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ಮೂರನ್ನು ಕಂಬೈನ್ ಮಾಡ್ಕೋಬೇಕು ಸೊ ಇದು ಮಿಕ್ಸ್ ಆಗೈತೆ ನೋಡಿರಿ ಈಗ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ 1 ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲಾಂದ್ರೆ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೋರಿ ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಿದ್ದ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ ಈಗ ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂತ ಈ ಹಿಟ್ಟನ್ನು ಒಂದು ಹದಕ್ಕೆ ಕಲಿಸ್ಕೊತೇನೆ ನಾನು ಕಲಸಿ ಆದಮೇಲೆ ತೋರಿಸ್ತೇನೆ ನಿಮಗೆ ಹೆಂಗಿರ್ತೈತೆ ಅಂತ ಭಾಳ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪಾಲಕ್ ಈಗ ಕೋಟಿಂಗ್ ಚಲೋ ಬರೋದಿಲ್ಲ ಭಾಳ ತೆಳ್ಳಗಾಯ್ತು ಅಂತಂದ್ರೆ ಸೊ ನೋಡ್ರಿಲ್ಲೇ ಬಜ್ಜಿ ಹಿಟ್ಟು ಕಲಿಸ್ಕೊಂಡೇನಿ ಈ ಹದ ಇರ್ಬೇಕಾ ಇದಕ್ಕಿಂತ ಭಾಳ ತೆಳ್ಳಗೂ ಆಗಬಾರ್ದು ಆಮೇಲೆ ಭಾಳ ಗಟ್ಟಿನೂ ಆಗಬಾರ್ದು ಈಗ ನೆಕ್ಸ್ಟ್ ಒಂದೊಂದು ಪಾಲಕ್ ಎಲೆ ಇರ್ತೈತಲ್ಲ ಇವನ್ನ ತೊಗೊಂಡು ಹಿಂಗೆ ಡಿಪ್ ಮಾಡ್ಕೋಬೇಕು ಪಾಲಕದ 2 ಸೈಡೂ ಹಿಟ್ಟಿಂದ ಕರೆಕ್ಟಾಗಿ ಒಂದು ಕೋಟಿಂಗ್ ಆಗ್ಬೇಕು ನೋಡಿರಿ ಈ ರೀತಿ ಹಿಂಗೆ ಎಕ್ಸ್ಟ್ರಾ ಹಿಟ್ಟು ಏನಾರು ಇತ್ತಂದ್ರೆ ಅದನ್ನು ಹಿಂಗೆ ತೆಗೆದುಬಿಡ್ರಿ ಸೊ ನೋಡ್ರಿ ಇಲ್ಲೇ ಪಾಲಕ್ಗೆ ಇಷ್ಟ ಕರೆಕ್ಟಾಗಿ ಕೋಟಿಂಗ್ ಆಗ್ಬೇಕು ಇದಕ್ಕಿಂತ ದಪ್ಪ ಲೇಯರಾಗಿ ಕೋಟಿಂಗ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಭಾಳ ದಪ್ಪ ಅದು ಅಂದ್ರೆ ಬಜ್ಜಿ ಗಟ್ಟಿ ಆಗ್ತಾವೆ ಇದೇ ರೀತಿ ನಿಮ್ಗೆ ಇನ್ನೊಂದು ಪಾಲಕದ ಎಲೆನೂ ಡಿಪ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿ ಹಿಂಗೆ ಕರೆಕ್ಟಾಗಿ ಡಿಪ್ ಮಾಡ್ಕೋಬೇಕಾ ತಾನೇ ಅಂಟ್ಕೋತೈತೆ ಅದು ಹಿಟ್ಟು ಎಲೆಗೆ ಈಗ ನೆಕ್ಸ್ಟ್ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊಳ್ಳೋವಾಗ ಆಯಿಲ್ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಫ್ಲೇಮ್ ಒಳಗನ ಈ ಬಜ್ಜಿನ ಫ್ರೈ ಮಾಡ್ಕೊಂಡ್ರೆ ಭಾರಿ ಕ್ರಿಸ್ಪಿ ಆಗ್ತಾವೆ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ಒಳಗೆ ಹಸಿ ಇರ್ತೈತಿ ಮೆತ್ತಗೂ ಆಗ್ತಾವೆ ಬಜ್ಜಿ ಕ್ರಿಸ್ಪಿ ಆಗೋದಿಲ್ಲ ಸೊ ನೋಡಿರಿ ಒಂದು ಸೈಡ್ ಹಿಂಗೆ ಫ್ರೈ ಆದ ಕೂಡಲೇ ಇವನ್ನ ಟರ್ನ್ ಮಾಡಿ 2 ಸೈಡನ್ನು ಫ್ರೈ ಮಾಡ್ಕೊಂಡ್ರೆ ಚಲೋ ಕ್ರಿಸ್ಪಿಯಾಗಿರೋವಂಥ ಪಾಲಕ್ ಬಜ್ಜಿ ರೆಡಿ ಆಗ್ತಾವೆ ಇವನ್ನ ನೀವು ನೋಡ್ಬೋದು ಭಾರಿ ಅಂದ್ರೆ ಭಾರಿ ಕ್ರಿಸ್ಪಿಯಾಗಿರ್ತಾವೆ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ನಿಮ್ಗೆ ಇಷ್ಟ ಸಣ್ಣ ಸೈಜಿನ ಎಲೆ ಸಿಗಲಿಲ್ಲ ಅಂತಂದ್ರೂ ನೀವು ದೊಡ್ಡ ಸೈಜಿನ ಎಲೆಯೊಳಗನ 2 ಭಾಗ ಮಾಡಿ ಕಟ್ ಮಾಡಿ ಆಮೇಲೆ ಬಜ್ಜಿ ಮಾಡ್ಕೋಬೋದು ಸೊ ನೋಡ್ರಿ ಇವಾಗ ಚಲೋ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಾನು ಇವನ್ನ ತೆಗೆದುಬಿಡ್ತೀನಿ ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಫ್ರೈ ಮಾಡ್ಕೊಳಕತ್ತೀನಿ ಯಾವಾಗಿದ್ರೂ ಒಂದೇ ಥರ ಬಜ್ಜಿ ಮಾಡಿ ತಿಂದು ಬೋರ್ ಆಗಿದ್ರೆ ನೀವು ಹಿಂಗೆ ಪಾಲಕ್ ಬಜ್ಜಿನೂ ಟ್ರೈ ಮಾಡ್ಬೋದು ನೋಡಿರಿ ಯಾಕಂದ್ರೆ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ಅಷ್ಟು ಕ್ರಿಸ್ಪ್ ಇರ್ತಾವೆ ನೋಡಿರಿ ಈ ಬಜ್ಜಿ ನಿಮಗೆ ತೋರಿಸ್ತೀನಿ ಈ ಬಜ್ಜಿ ಮುರಿದ ಎಷ್ಟು ಕ್ರಿಸ್ಪ್ ಆಗ್ಯಾವಂತ ನೀವೇ ನೋಡ್ಬೋದು ಸೊ ನೋಡ್ರಿಲ್ಲ ಎಷ್ಟು ಕ್ರಿಸ್ಪ್ ಆಗ್ಯಾವ ಜಸ್ಟ್ ಹಿಂಗೆ ಮಾಡಿದ್ರೆ ಮುರಿತಾವೆ ಇವು ಬಜ್ಜಿ ಸೊ ನೀವು ನಾ ಹೇಳಿದ ರೀತಿ ಒಳಗೆ ಒಮ್ಮೆ ಪಾಲಕ್ ಬಜ್ಜಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ನನ್ನ ಚಾನಲ್ ಒಳಗೆ ಭಾಳಷ್ಟು ರೆಸಿಪೀಸ್ ಇದಾವೆ ನೀವು ಒಮ್ಮೆ ಚೆಕ್ ಮಾಡಿರಿ ಫ್ರೈಡ್ ಐಟಮ್ಸೂ ಭಾಳ ಇದಾವೆ ರೈಸ್ ಐಟಮ್ಸ್ ಇದಾವೆ ದೋಸಾ ಐಟಮ್ಸ್ ಇದಾವೆ ಸೊ ನಿಮ್ಗೆ ಇಷ್ಟ ಆಗ್ಬೋದು ಅವೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು